ನೋಡಿ, ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ ಆದೇಶ ಮಾಡಿದ್ದೇನೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ಅದು ಅದರಿಂದ ಇಲ್ಲ, ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇಲ್ಲ, ಅದು ಎಲ್ಲ ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು COD ಕೊಟ್ಟಿದ್ದೇವೆ. ತನಿಖೆ ಮಾಡಿ ಅದರಲ್ಲಿ ಏನಿದೆ, ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ. ಕೆಲವರು ಹೇಳ್ತಾರೆ ಈಗ ಅವ್ರು ಹೇಳಿದ್ದಾರೆ, ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಲ್ಲ, ಅದಕ್ಕಾಗಿ COD ಆದೇಶ ಮಾಡಿದ್ದೇವೆ. ಮಹಿಳಾ ಸಿಬ್ಬಂದಿಗಳು ಪತ್ರ ಬರೀತಾರೆ ಸರ್, ನಮಗೆ ರಕ್ಷಣೆ ಕೊಡಿ, ಓರ್ವ ಪೊಲೀಸ್ ಅಧಿಕಾರಿ ನಮ್ಮ ಮೇಲೆ ಲೈಂಗಿಕ ಕಿರುಕುಳ ಮಾಡ್ತಿದ್ದಾರೆ ಅಂತೇಳಿ ರಾತ್ರಿ ನಿಮ್ಮ ಮೇಲಾಧಿಕಾರಿಗಳು ಹೋಗ್ತಾರೆ, ಕ್ಲೀನ್ ಚಿಟ್ ಕೊಡುವಂಥ ಕೆಲಸ ಮಾಡ್ತಾರೆ. ನಂತರ ಅದೇ ಪೊಲೀಸ್ ಅಧಿಕಾರಿ ವಿರುದ್ಧ ಅಕ್ಟೋಬರಲ್ಲಿ ಅವರು ಮಹಿಳೆ ಪತ್ರ ಬರೀತಾಳೆ, ನನಗೆ ಲೈಂಗಿಕ ಕಿರುಕುಳ ಅದೇ ಬೇಕಾದಂಥ ದಾಖಲೆಗಳನ್ನ ಈಗಾಗಲೇ ಸಲ್ಲಿಕೆ ಮಾಡಿದ್ದೀನಿ, ಆದರೂ ನ್ಯಾಯ ಕೊಡಿಸ್ತಿಲ್ಲ ಅಂತ. ಅದನ್ನು ನಾನು ಕಮಿಷನರ್ಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಅವ್ರ ಹತ್ರ ವರದಿ ತೊಗೊಳ್ತೀನಿ. ಅದ್ರ ಬಗ್ಗೆ ಏನು ನಡೆದಿದೆ ಅಂತೇಳಿ ವಿಚಾರ ಮಾಡ್ತೇನೆ. ಒಂದು ವೇಳೆ ಅದು ಸತ್ಯ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಅವರೇ ಹೇಳ್ತಾರೆ ಸರ್, ಏನು ತಪ್ಪಾಗಿಲ್ಲ, ಯಾವುದೇ ರೀತಿಯ ಇಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತು ರೂಲ್ ನಂಬರ್ 7 ಅವರೇ ಕೊಟ್ಟು ಬರ್ತಾರೆ ಸರ್, ತಪ್ಪಾಗಿಲ್ಲ. ಅದೇ ವಿಚಾರ ಮಾಡ್ತೀನಿ. ನೀವು ಹೇಳಿದ್ದು ಒಳ್ಳೆಯದಾಗಿದೆ, ವಿಚಾರ ಮಾಡೋಣ. ಮಂತ್ರಿಮಂಡಲದಲ್ಲಿ ಸಮಂಜಸ ಇದೆ, ಎಲ್ಲರಿಗೂ ಹೊಂದಾಣಿಕೆ ಸರಿ ಇದೆ. ಯಾಕಂದರೆ ಈ CT ರವಿ ವಿಷಯದಲ್ಲಿ ಕೆಲವೊಂದು ತಮಗೆ ಗೊತ್ತಿಲ್ಲ ಅಂತ ತಾವು ಹೇಳ್ತೀವಿ, ಇನ್ನೊಂದು ಬೇರೆಯವರು ನಿಮ್ಮ ಇಲಾಖೆಯಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನೋಡಿದರೆ ಒಟ್ಟಾರೆ ಮಂತ್ರಿಮಂಡಲದಲ್ಲಿ ಏನಾದರೂ ಸರಿ ಇದೆ ಇಲ್ಲ ಅನ್ನುವಂಥ ನೋಡಿ, ಪೊಲೀಸ್ ಇಲಾಖೆ ಬಹಳ ಜವಾಬ್ದಾರಿಯುತವಾದಂಥ ಇಲಾಖೆ. ಪೊಲೀಸ್ ಆದೇಶಗಳನ್ನು ನಡಿಬೇಕಾದ್ರೆ ಇಲ್ಲ ಮುಖ್ಯಮಂತ್ರಿಗಳ ಆದೇಶ ಮಾಡಬೇಕು, ಇಲ್ಲ ಗೃಹ ಸಚಿವರ ಆದೇಶ ಮಾಡಬೇಕು. ಬೇರೆ ಯಾರೇ ಆದೇಶ ಮಾಡಿದರೂ ನಮ್ಮ ಅಧಿಕಾರಿಗಳು ಯಾರೂ ಕೂಡ ಆ ಆದೇಶಗಳನ್ನು ಪಾಲಿಸೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಇವರು ಹೇಳ್ತಾರೆ, ಹಸ್ತಕ್ಷೇಪ ಮಾಡ್ತಾರೆ. ಈಗ ಜೋಶಿ ಅವರು ಹೇಳಿದ್ದಾರೆ, ಅಸಮರ್ಥ ಗೃಹ ಸಚಿವರು ಅಂತೇಳಿ. ಈ ರೀತಿ ಎಲ್ಲ ಹೇಳಿಕೆಗಳನ್ನ ಕೇಳ್ಕೊಂಡು ನಾವು ಇಲಾಖೆಗಳು ನಡೆಸೋದಿಲ್ಲ. ಕಾನೂನಿದೆ, ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವೇನು ನಡೆಸಬೇಕೋ ಅದನ್ನು ನಡೆಸ್ತೇವೆ. ಯಾವ ಅಸಮರ್ಥತೆ ಇದರಲ್ಲಿ ಯಾವುದೂ ಕಾಣೋದಿಲ್ಲ. ಸರ್, ಹುಬ್ಬಳ್ಳಿ ಧಾರವಾಡ ಜನ ಹೊಸ ಕಮಿಷನರ್ ಬಂದ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಅವೆಲ್ಲವೂ ವಿಷಯ ಆಗಿದೆ. ಮರಳು ಲಾರಿಗಳು ಎಚ್ಚೆತ್ತವಾಗಿ ಹೋರಾಡ್ತಿದ್ವಿ, ಇಸ್ಪೇಟ್ ಅಡ್ಡಿಗಳು, ಹವಾಲಾದಂದೆ ಯಾವುದೂ ಸಹ ಇಲ್ಲಿ ಅಂತ ನಾನು ಅದನ್ನೆಲ್ಲ ರಿವ್ಯೂ ಮಾಡ್ತೇನೆ. ಹಾಗಿದ್ರೂ ಬಂದಿದ್ದೇನಲ್ಲ, ನಾನು ರಿವ್ಯೂ ಮಾಡ್ತೇನೆ. ಅದರಲ್ಲೇನು ತಪ್ಪುಗಳು ಕಂಡು ಬಂದಿದ್ದರೆ ಅದನ್ನ ಸರಿ ಮಾಡೋಣ.